ಆಯಿಲು ಇದನ್ನೆಲ್ಲ ತಗೊಂಡ್ವಿ. ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ತುಂಬ ವರ್ಷಗಳಿಂದ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ತುಂಬ ಇಷ್ಟ ಆಯಿತು. ಓ ಮೈ ಗಾಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿದ್ದೀನಿ. ತುಂಬ ವರ್ಷಗಳಿಂದ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ತುಂಬ ಇಷ್ಟ ಆಗಿರಲಿಲ್ಲ. ಏನೋ ಕಾಲ ಕೂಡಿ ಬಂತು. ಸೊ ಅದಕ್ಕೆ ನಾನಿವತ್ತು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಅಂತಂದರೆ ಶಿರಡಿಗೆ. ಸೊ ಶಿರಡಿಗೆ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನಮ್ಮ. ಸೊ ಒಂದು ಟ್ರಾವೆಲ್ ಕಂಪ್ನಿಯಿಂದ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಅದ್ರದ್ದು ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ತೀನಿ. ಆ್ಯಂಡ್ ಸ್ಟೇ ಟ್ಯೂನ್ಡ್. ಸೊ ಇವಾಗ ಟೈಮ್ ಬಂದು 1:50 ಮಿಡ್ನೈಟು. ಸೊ ಬೋರ್ಡಿಂಗ್ ಪಾಸಸ್ಸಿಗೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ಹೇಳಿದ್ನಲ್ಲ ಟ್ರಾವೆಲ್ ಕಂಪ್ನಿಯಿಂದ ಟ್ರಾವೆಲ್ ಮಾಡ್ತಿರೋದು ಅಂತ. ಸೊ ಅವರು ಬೋರ್ಡಿಂಗ್ ಪಾಸಸ್ಸನ್ನು ನಮಗೆ ಕೊಡ್ತಾರೆ. ಸೊ ಒಟ್ಟು 10 ಪೀಪಲ್ ಏನೋ ಟ್ರಾವೆಲ್ ಮಾಡ್ತಾಯಿದ್ದಾರೆ ನಮ್ಮ ಜೊತೆ. ಸೊ ಬೋರ್ಡಿಂಗ್ ಪಾಸಸ್ ಕೊಟ್ಟಾದ್ಮೇಲೆ ನಾವು ಹೋಗಿ ಚೆಕ್ ಇನ್ ಮಾಡಿಕೊಂಡು ಬೋರ್ಡ್ ಮಾಡ್ತೀವಿ. ಸೊ ನಾವು ಪುಣೆಗೆ ಎಂಟರ್ ಆದ್ವಿ. ಸೊ ನಮಗೋಸ್ಕರ ಟಿ ಕಾದಿತ್ತು. ಸೊ ನಾವು ಅದರಲ್ಲಿ ವಿ ಆರ್ ಗೆಟಿಂಗ್ ಇನ್. ಇವಾಗ ಜಸ್ಟ್ ಮಾರ್ನಿಂಗ್ ರಂಜಗಾಂವ್ ಗಣಪತಿಗೆ ಬಂದಿದ್ದೀವಿ. ಸೊ ಅಲ್ಲಿಂದ ದರ್ಶನ ಮಾಡಿಕೊಂಡು, ಯಾಕೆಂದರೆ ನಮ್ಮ ಫ್ಲೈಟ್ ತುಂಬ ಬೇಗ ರೀಚ್ ಆಯಿತು. ಸೊ ಅದಕ್ಕೆ ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆನ್ ದ ವೇ ದೆನ್ ಶನಿ ಶಿಂಗಾಪುರಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಶಿರಡಿಗೆ ಹೋಗೋದು. ಸೊ ಇದು ನಮ್ಮ ಪ್ಲ್ಯಾನಿಂಗ್. ಇದನ್ನೆಲ್ಲ ತಗೊಂಡ್ವಿ ದೇವರಿಗೆ ಹಾಕೋದಕ್ಕೆ. ಸೊ ಇವಾಗ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಪನ್ ಕೊಡ್ತಾರೆ, 500 rupees per person. ನಿಮಗೆ ಅದು ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾವು ಕೂಪನ್ ತೊಗೊಂಡು 500 rupees per person ಟಿಕೆಟ್ ತೊಗೊಂಡು ಅಲ್ಲಿ ಎಣ್ಣೆ ಹಾಕ್ತಾ ಇದ್ದಾರಲ್ಲ ಅಲ್ಲಿ ಹೋಗಿ ನಾವು ಎಣ್ಣೆ ಹಾಕ್ಬೋದು. ಶನಿ ಶಿಂಗಾಪುರ ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಶಿರಡಿಗೆ ಹೋಗ್ಬೇಕಾದ್ರೆ ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂ ಇತ್ತು. ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಶಿರಡಿ ಹತ್ರ ಹೋಗೋಕ್ಕಿಂತ ಮುಂಚೆ ಪುವರ್ ಕೌ ಪಾಪ ಅದು ನಮಗೆಲ್ಲ ಶುಗರ್ ಕೇನ್ ಜ್ಯೂಸನ್ನು ಮಾಡಿಕೊಡ್ತಾ ಇದೆ.
ನೋಡಿದ್ರೆ ಒಂಥರ ಸಂಕಟ ಆಗುತ್ತೆ ನಿಜವಾಗ್ಲೂ. ಥ್ಯಾಂಕ್ ಯು. ಫೈನಲಿ ವಿ ರೀಚ್ಡ್ ಶಿರಡಿ. ಇದೇ ನಮ್ಮ ಹೋಟೆಲ್. ಸೊ ಫೈನಲಿ ನಾವು ಶಿರಡಿಗೆ ರೀಚ್ ಆದ್ವಿ. ಇದು ನಮ್ಮ ಹೋಟೆಲ್ ರೂಮು. ಸೊ ಕ್ಯೂಟ್. 2 ಬೆಡ್ ಇದೆ, ದೊಡ್ಡ ಟಿ ವಿ ಇದೆ. ಟಿ ವಿ ಯಾರು ನೋಡ್ತಾರೆ ಮಾರೆ. ಲಾಕರ್ ಇದೆ. ನಾನಂತೂ ಫುಲ್ ಟ್ರಾವೆಲ್ ಮಾಡಿ ಪೆಂಗಿ ಥರ ಕಾಣಿಸ್ತಾ ಇದ್ದೀನಿ. ಫ್ರೆಶನ್ ಅಪ್ ಆಗಿ ಲಂಚಿಗೆ ಹೋಗಬೇಕು. ಇದು ವಾಶ್ ಪ್ರಿಟಿ ಡಿಸೆಂಟ್. ಸೊ ಈಗ ಲಂಚ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಲಂಚ್ ಮಾಡಿಕೊಂಡು ಬೇಗ ಬೇಗ ಸೊ ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಶಿರಡಿ ಹತ್ರ ಲೇನೆಲ್ಲ ಇದೆಲ್ಲ ಶಾಪಿಂಗ್ ಲೇನು, ಅಲ್ಲೇ ನೋಡೋಣ ಅಂತ ಇದ್ದೀವಿ. ಯಾವ್ದಾದ್ರು ಸಾರಿ ಚೆನ್ನಾಗಿದ್ರೆ ಅಥವಾ ಏನಾದರೂ ಕಣ್ಣಿಗೆ ಕಾಣಿಸಿದ್ರೆ ಮಾತ್ರ ತೊಗೊಳ್ಳೋಣ ಅಂತ. ಸೊ ಪಾಟ್ನಿ ಸಾರಿ ಅಂತ ನೋಡೋಕ್ಕೆ ಅಂತ ಬಂದಿದ್ದೀವಿ. ಓ ಮೈ ಗಾಡ್, ಅದು ಒಂದು ವಿಡಿಯೋ ತೆಗ್ದಿದ್ಯಾ? ತೆಗ್ದಿದ್ದೆ. ಶಿರಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು. ಒಳಗಡೆ ಮೊಬೈಲ್ ಅಲ್ಲೋ ಇರಲಿಲ್ಲ, ಸೊ ಅದಕ್ಕೆ ಯಾವ ಶೂಟಿಂಗು ಮಾಡೋಕ್ಕಾಗಲಿಲ್ಲ. ಪ್ರಸಾದ ಟಿಕೆಟ್ ಕೊಟ್ಟಿದ್ರು. ಸೊ ಪ್ರಸಾದ ತಿಂದ್ಕೊಂಡು ಸೊ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು.